ಸಚಿವರ ಸರ್ಕಾರಿ ನಿವಾಸಗಳಲ್ಲಿ ನಿಜಕ್ಕೂ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿರುತ್ತಾ ಇಲ್ವಾ, ರಕ್ಷಣೆ ಹೊಣೆ ಯಾರದ್ದು ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ರಾಜಣ್ಣ ಅವರು ಸಿಸಿ ಕ್ಯಾಮೆರಾ ಇರಲಿಲ್ಲ ಅಂತ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ ಮೇಲೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸ್ತಾ ಇದೆ. ಮಹದೇವಪ್ಪ ಸರ್ಕಾರಿ ನಿವಾಸದಲ್ಲಿಯೂ ಕೂಡ ಸಿಸಿ ಕ್ಯಾಮೆರಾ ಇಲ್ಲ. ಸಚಿವರ ನಿವಾಸಗಳಿಗೆ ಸಿಸಿಟಿವಿ ಭದ್ರತೆ ಬೇಕಿಲ್ವಾ? ಹಾಗಿದ್ದರೆ ಏನಾದರೂ ಅವಘಡ ಸಂಭವಿಸಿದ್ರೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರೋದು. ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ರಿಯಾಲಿಟಿ ಚೆಕ್ ನಡೆಸಿದ್ವಿ, ಅಲ್ಲಿ ಸಿಸಿ ಕ್ಯಾಮೆರಾಗಳಿದ್ವು. ಈಗ ಮಹದೇವಪ್ಪ ಅವರ ಮನೆಯಲ್ಲಿ ರಿಯಾಲಿಟಿ ಚೆಕ್ ನಡೆಸಿದಾಗ ಅಲ್ಲಿ ಸಿಸಿ ಕ್ಯಾಮೆರಾಗಳು ಇಲ್ಲ. ಹಾಗಿದ್ರೆ ಇವರಿಗೆ ಸಿಸಿ ಕ್ಯಾಮೆರಾಗಳ ಭದ್ರತೆ ಬೇಕಿಲ್ವಾ? ಯಾವ ಕಾರಣಕ್ಕಾಗಿ ಇವರ ಮನೆಗಳಿಗೆ ಸಿಸಿಟಿವಿನ ಇನ್ಸ್ಟಾಲ್ ಮಾಡಿಲ್ಲ? ಕಾರಣ ಅಷ್ಟೇ, ಸಚಿವರ ಮನೆಗಳಿಗೆ ಸಾವಿರಾರು ಜನ ದಿನನಿತ್ಯ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಪೊಲೀಸರು ಎಲ್ಲರಿಗೂ ಹೇಳ್ತಾ ಇರ್ತಾರೆ ಏರಿಯಾಗಳಿಗೆ ಹೋಗಿ ಸಿಸಿ ಕ್ಯಾಮೆರಾ ಇನ್ಸ್ಟಾಲ್ ಮಾಡಿಸ್ಕೊಳ್ಳಿ ಅಂತ. ಆದ್ರೆ ಸಚಿವರ ಮನೆಗಳಿಗೆ ಹೇಳೋದಕ್ಕಾಗಲ್ವಾ? ಭದ್ರತೆ ಬೇಡವಾ? ಈ ಎಲ್ಲಾ ಪ್ರಶ್ನೆಗಳು ಕಾಡ್ತಾ ಇದೆ. ಸಚಿವರ ಸರ್ಕಾರಿ ಕ್ವಾರ್ಟರ್ಸ್ಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಇದಾವ ಇಲ್ವಾ ಅನ್ನುವಂತ ಒಂದು ರಿಯಾಲಿಟಿ ಚೆಕ್ ಅನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಬೆಳಗ್ಗೆಯಿಂದ ಕೂಡ ಹಲವು ಸಚಿವರ ಮನೆಯನ್ನ ಈಗಾಗಲೇ ರಿಯಾಲಿಟಿ ಚೆಕ್ ಮಾಡಿರ್ತಕ್ಕಂಥದ್ದು. ನಾವೀಗ ಸಚಿವರಾದಂತಹ ಎಚ್.ಸಿ. ಮಾದೇವಪ್ಪ ಸಮಾಜ ಕಲ್ಯಾಣ ಸಚಿವರು ಅವರ ಕ್ವಾರ್ಟರ್ಸ್ ಇದಾವೆ, ರೇಸ್ ಕೋರ್ಸ್ ರಸ್ತೆಯಲ್ಲಿ ಇರ್ತಕ್ಕಂಥ ಕ್ವಾರ್ಟರ್ಸ್. ಈ ಕ್ವಾರ್ಟರ್ಸ್ ನಲ್ಲಿ ಸಿಸಿಟಿವಿ ಕ್ಯಾಮೆರಾ ಇದಾವ ಇಲ್ವಾ ಅನ್ನುವಂತ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ಬಂದ ತಕ್ಷಣ ಗೊತ್ತಾಗ್ತಾ ಇರತಕ್ಕಂಥದ್ದು ಮನೆ ಒಳಗೂ ಹೊರಗೂ ಎಲ್ಲಿಯೂ ಕೂಡ ಸಿಸಿಟಿವಿ ಕ್ಯಾಮೆರಾ ಇಲ್ಲ ಅನ್ನುವಂಥದ್ದು. ಇಲ್ಲಿ ಅವರ ಸಿಬ್ಬಂದಿಗಳು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಇಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನ ಯಾರು ಹಾಕಿಲ್ಲ, ಡಿಪಾರ್ಟ್ಮೆಂಟ್ ಇಂದನೂ ಹಾಕಿಲ್ಲ ಮತ್ತು ವೈಯಕ್ತಿಕವಾಗಿ ಕೂಡ ಹಾಕಿಸಿಕೊಂಡಿಲ್ಲ. ಹಾಗಾಗಿ ಬಹುತೇಕ ಸಚಿವರ ಕ್ವಾರ್ಟರ್ಸ್ಗಳಲ್ಲಿ ಈ ಸಿಸಿಟಿವಿ ಕ್ಯಾಮೆರಾಗಳಿಲ್ಲ. ಅದರಂತೆ ಈ ಕ್ವಾರ್ಟರ್ಸ್ ನಲ್ಲೂ ಕೂಡ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಅವರು ಭದ್ರತೆ ಇರುತ್ತೆ, ಆದ್ರೆ ಹೆಚ್ಚುವರಿ ಭದ್ರತೆಗಾಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಕಿಸಿಕೊಳ್ಳುವಂತದ್ದು ಮಹಾನಗರಗಳಲ್ಲಿ ಈಗ ರೂಢಿಯಾಗಿದೆ. ಆದ್ರೆ ಸರ್ಕಾರಿ ಕ್ವಾರ್ಟರ್ಸ್ ಮತ್ತು ಸಚಿವರು ಇದ್ದಂತದ್ದಲ್ಲಿ ದಿನಕ್ಕೆ ನೂರಾರು ಜನರು ಭೇಟಿಗೆ ಬರ್ತಾರೆ. ಇಂತಹ ಸಂದರ್ಭದಲ್ಲಿ ಅವರು ಒಂದಷ್ಟು ಭದ್ರತೆಗಾಗಿ ಸಿಸಿಟಿವಿ ಕ್ಯಾಮೆರಾ ಹಾಕಿಸಿಕೊಳ್ಳುವಂತ ಅವಶ್ಯಕತೆ ಇದೆ ಅನ್ನುವಂಥದ್ದು. ಆದ್ರೆ ಅದನ್ನೆಲ್ಲವನ್ನು ಮರೆತು ಸರ್ಕಾರ ಅಥವಾ ಸಚಿವರು ಸಿಸಿಟಿವಿ ಕ್ಯಾಮೆರಾಗಳನ್ನ ಕ್ವಾರ್ಟರ್ಸ್ಗಳಲ್ಲಿ ಯಾಕೆ ಹಾಕಿಸಿಕೊಂಡಿಲ್ಲ ಅಥವಾ ಒಳಗೆ ಹೋಗದೆ ಹಾಕಿಸದೇ ಇದ್ರು ಗೇಟ್ ಕಡೆ ಆದ್ರೂ ಹಾಕಿಸಬೇಕಿತ್ತಲ್ಲ ಅನ್ನುವಂಥದ್ದು ಪ್ರಶ್ನೆ ಎದ್ದೇಳ್ತಾ ಇದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ, ರಿಪಬ್ಲಿಕ್ ಕನ್ನಡ. ಸಚಿವರ ಸರ್ಕಾರಿ ನಿವಾಸಗಳಲ್ಲಿ ನಿಜಕ್ಕೂ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿರುತ್ತಾ ಇಲ್ವಾ, ರಕ್ಷಣೆ ಹೊಣೆ ಯಾರದ್ದು ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ರಾಜಣ್ಣ ಅವರು ಸಿಸಿ ಕ್ಯಾಮೆರಾ ಇರಲಿಲ್ಲ ಅಂತ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ ಮೇಲೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸ್ತಾ ಇದೆ. ಮಹದೇವಪ್ಪ ಸರ್ಕಾರಿ ನಿವಾಸದಲ್ಲಿಯೂ ಕೂಡ ಸಿಸಿ ಕ್ಯಾಮೆರಾ ಇಲ್ಲ. ಸಚಿವರ ನಿವಾಸಗಳಿಗೆ ಸಿಸಿಟಿವಿ ಭದ್ರತೆ ಬೇಕಿಲ್ವಾ? ಹಾಗಿದ್ದರೆ ಏನಾದ್ರೂ ಅವಘಡ ಸಂಭವಿಸಿದ್ರೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರೋದು. ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ರಿಯಾಲಿಟಿ ಚೆಕ್ ನಡೆಸಿದ್ವಿ, ಅಲ್ಲಿ ಸಿಸಿ ಕ್ಯಾಮೆರಾಗಳಿದ್ವು. ಈಗ ಮಹದೇವಪ್ಪ ಅವರ ಮನೆಯಲ್ಲಿ ರಿಯಾಲಿಟಿ ಚೆಕ್ ನಡೆಸಿದಾಗ ಅಲ್ಲಿ ಸಿಸಿ ಕ್ಯಾಮೆರಾಗಳು ಇಲ್ಲ. ಹಾಗಿದ್ರೆ ಇವರಿಗೆ ಸಿಸಿ ಕ್ಯಾಮೆರಾಗಳ ಭದ್ರತೆ ಬೇಕಿಲ್ವಾ? ಯಾವ ಕಾರಣಕ್ಕಾಗಿ ಇವರ ಮನೆಗಳಿಗೆ ಸಿಸಿಟಿವಿನ ಇನ್ಸ್ಟಾಲ್ ಮಾಡಿಲ್ಲ? ಕಾರಣ ಅಷ್ಟೇ, ಸಚಿವರ ಮನೆಗಳಿಗೆ ಸಾವಿರಾರು ಜನ ದಿನನಿತ್ಯ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಪೊಲೀಸರು ಎಲ್ಲರಿಗೂ ಹೇಳ್ತಾ ಇರ್ತಾರೆ ಏರಿಯಾಗಳಿಗೆ ಹೋಗಿ ಸಿಸಿ ಕ್ಯಾಮೆರಾ ಇನ್ಸ್ಟಾಲ್ ಮಾಡಿಸ್ಕೊಳ್ಳಿ ಅಂತ. ಆದ್ರೆ ಸಚಿವರ ಮನೆಗಳಿಗೆ ಹೇಳೋದಕ್ಕಾಗಲ್ವಾ? ಭದ್ರತೆ ಬೇಡವಾ? ಈ ಎಲ್ಲಾ ಪ್ರಶ್ನೆಗಳು ಕಾಡ್ತಾ ಇದೆ. ಸಚಿವರ ಸರ್ಕಾರಿ ಕ್ವಾರ್ಟರ್ಸ್ಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಇದಾವ ಇಲ್ವಾ ಅನ್ನುವಂತ ಒಂದು ರಿಯಾಲಿಟಿ ಚೆಕ್ ಅನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಬೆಳಗ್ಗೆಯಿಂದ ಕೂಡ ಹಲವು ಸಚಿವರ ಮನೆಯನ್ನ ಈಗಾಗಲೇ ರಿಯಾಲಿಟಿ ಚೆಕ್ ಮಾಡಿರ್ತಕ್ಕಂಥದ್ದು. ನಾವೀಗ ಸಚಿವರಾದಂತಹ ಎಚ್.ಸಿ. ಮಾದೇವಪ್ಪ ಸಮಾಜ ಕಲ್ಯಾಣ ಸಚಿವರು ಅವರ ಕ್ವಾರ್ಟರ್ಸ್ ಇದಾವೆ, ರೇಸ್ ಕೋರ್ಸ್ ರಸ್ತೆಯಲ್ಲಿ ಇರ್ತಕ್ಕಂಥ ಕ್ವಾರ್ಟರ್ಸ್. ಈ ಕ್ವಾರ್ಟರ್ಸ್ ನಲ್ಲಿ ಸಿಸಿಟಿವಿ ಕ್ಯಾಮೆರಾ ಇದಾವ ಇಲ್ವಾ ಅನ್ನುವಂತ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ಬಂದ ತಕ್ಷಣ ಗೊತ್ತಾಗ್ತಾ ಇರತಕ್ಕಂಥದ್ದು ಮನೆ ಒಳಗೂ ಹೊರಗೂ ಎಲ್ಲಿಯೂ ಕೂಡ ಸಿಸಿಟಿವಿ ಕ್ಯಾಮೆರಾ ಇಲ್ಲ ಅನ್ನುವಂಥದ್ದು. ಇಲ್ಲಿ ಅವರ ಸಿಬ್ಬಂದಿಗಳು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಇಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನ ಯಾರು ಹಾಕಿಲ್ಲ, ಡಿಪಾರ್ಟ್ಮೆಂಟ್ ಇಂದನೂ ಹಾಕಿಲ್ಲ ಮತ್ತು ವೈಯಕ್ತಿಕವಾಗಿ ಕೂಡ ಹಾಕಿಸಿಕೊಂಡಿಲ್ಲ. ಹಾಗಾಗಿ ಬಹುತೇಕ ಸಚಿವರ ಕ್ವಾರ್ಟರ್ಸ್ಗಳಲ್ಲಿ ಈ ಸಿಸಿಟಿವಿ ಕ್ಯಾಮೆರಾಗಳಿಲ್ಲ. ಅದರಂತೆ ಈ ಕ್ವಾರ್ಟರ್ಸ್ ನಲ್ಲೂ ಕೂಡ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಅವರು ಭದ್ರತೆ ಇರುತ್ತೆ, ಆದ್ರೆ ಹೆಚ್ಚುವರಿ ಭದ್ರತೆಗಾಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಕಿಸಿಕೊಳ್ಳುವಂತದ್ದು ಮಹಾನಗರಗಳಲ್ಲಿ ಈಗ ರೂಢಿಯಾಗಿದೆ. ಆದ್ರೆ ಸರ್ಕಾರಿ ಕ್ವಾರ್ಟರ್ಸ್ ಮತ್ತು ಸಚಿವರು ಇದ್ದಂತದ್ದಲ್ಲಿ ದಿನಕ್ಕೆ ನೂರಾರು
ನೂರಾರು ಜನರು ಭೇಟಿಗೆ ಬರ್ತಾರೆ. ಇಂತಹ ಸಂದರ್ಭದಲ್ಲಿ ಅವರು ಒಂದಷ್ಟು ಭದ್ರತೆಗಾಗಿ ಸಿಸಿಟಿವಿ ಕ್ಯಾಮೆರಾ ಹಾಕಿಸಿಕೊಳ್ಳುವಂತ ಅವಶ್ಯಕತೆ ಇದೆ ಅನ್ನುವಂಥದ್ದು. ಆದ್ರೆ ಅದನ್ನೆಲ್ಲವನ್ನು ಮರೆತು ಸರ್ಕಾರ ಅಥವಾ ಸಚಿವರು ಸಿಸಿಟಿವಿ ಕ್ಯಾಮೆರಾಗಳನ್ನ ಕ್ವಾರ್ಟರ್ಸ್ಗಳಲ್ಲಿ ಯಾಕೆ ಹಾಕಿಸ್ಕೊಂಡಿಲ್ಲ ಅಥವಾ ಒಳಗೆ ಹೋಗದೆ ಹಾಕಿಸದೇ ಇದ್ರು ಗೇಟ್ ಕಡೆ ಆದ್ರೂ ಹಾಕಿಸಬೇಕಿತ್ತಲ್ಲ ಅನ್ನುವಂಥದ್ದು ಪ್ರಶ್ನೆ ಎದ್ದೇಳ್ತಾ ಇದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ, ರಿಪಬ್ಲಿಕ್ ಕನ್ನಡ. ಸಚಿವರ ಸರ್ಕಾರಿ ನಿವಾಸಗಳಲ್ಲಿ ನಿಜಕ್ಕೂ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿರುತ್ತಾ ಇಲ್ವಾ, ರಕ್ಷಣೆ ಹೊಣೆ ಯಾರದ್ದು ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ರಾಜಣ್ಣ ಅವರು ಸಿಸಿ ಕ್ಯಾಮೆರಾ ಇರಲಿಲ್ಲ ಅಂತ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ ಮೇಲೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸ್ತಾ ಇದೆ. ಮಹದೇವಪ್ಪ ಸರ್ಕಾರಿ ನಿವಾಸದಲ್ಲಿಯೂ ಕೂಡ ಸಿಸಿ ಕ್ಯಾಮೆರಾ ಇಲ್ಲ. ಸಚಿವರ ನಿವಾಸಗಳಿಗೆ ಸಿಸಿಟಿವಿ ಭದ್ರತೆ ಬೇಕಿಲ್ವಾ? ಹಾಗಿದ್ದರೆ ಏನಾದ್ರೂ ಅವಘಡ ಸಂಭವಿಸಿದ್ರೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರೋದು. ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ರಿಯಾಲಿಟಿ ಚೆಕ್ ನಡೆಸಿದ್ವಿ, ಅಲ್ಲಿ ಸಿಸಿ ಕ್ಯಾಮೆರಾಗಳಿದ್ವು. ಈಗ ಮಹದೇವಪ್ಪ ಅವರ ಮನೆಯಲ್ಲಿ ರಿಯಾಲಿಟಿ ಚೆಕ್ ನಡೆಸಿದಾಗ ಅಲ್ಲಿ ಸಿಸಿ ಕ್ಯಾಮೆರಾಗಳು ಇಲ್ಲ. ಹಾಗಿದ್ರೆ ಇವರಿಗೆ ಸಿಸಿ ಕ್ಯಾಮೆರಾಗಳ ಭದ್ರತೆ ಬೇಕಿಲ್ವಾ? ಯಾವ ಕಾರಣಕ್ಕಾಗಿ ಇವರ ಮನೆಗಳಿಗೆ ಸಿಸಿಟಿವಿನ ಇನ್ಸ್ಟಾಲ್ ಮಾಡಿಲ್ಲ? ಕಾರಣ ಅಷ್ಟೇ, ಸಚಿವರ ಮನೆಗಳಿಗೆ ಸಾವಿರಾರು ಜನ ದಿನನಿತ್ಯ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಪೊಲೀಸರು ಎಲ್ಲರಿಗೂ ಹೇಳ್ತಾ ಇರ್ತಾರೆ ಏರಿಯಾಗಳಿಗೆ ಹೋಗಿ ಸಿಸಿ ಕ್ಯಾಮೆರಾ ಇನ್ಸ್ಟಾಲ್ ಮಾಡಿಸ್ಕೊಳ್ಳಿ ಅಂತ. ಆದ್ರೆ ಸಚಿವರ ಮನೆಗಳಿಗೆ ಹೇಳೋದಕ್ಕಾಗಲ್ವಾ? ಭದ್ರತೆ ಬೇಡವಾ? ಈ ಎಲ್ಲಾ ಪ್ರಶ್ನೆಗಳು ಕಾಡ್ತಾ ಇದೆ. ಸಚಿವರ ಸರ್ಕಾರಿ ಕ್ವಾರ್ಟರ್ಸ್ಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಇದಾವ ಇಲ್ವಾ ಅನ್ನುವಂತ ಒಂದು ರಿಯಾಲಿಟಿ ಚೆಕ್ ಅನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಬೆಳಗ್ಗೆಯಿಂದ ಕೂಡ ಹಲವು ಸಚಿವರ ಮನೆಯನ್ನ ಈಗಾಗಲೇ ರಿಯಾಲಿಟಿ ಚೆಕ್ ಮಾಡಿರ್ತಕ್ಕಂಥದ್ದು. ನಾವೀಗ ಸಚಿವರಾದಂತಹ ಎಚ್.ಸಿ. ಮಾದೇವಪ್ಪ, ಸಮಾಜ ಕಲ್ಯಾಣ ಸಚಿವರು, ಅವರ ಕ್ವಾರ್ಟರ್ಸ್ ಇದಾವೆ, ರೇಸ್ ಕೋರ್ಸ್ ರಸ್ತೆಯಲ್ಲಿ ಇರ್ತಕ್ಕಂಥ ಕ್ವಾರ್ಟರ್ಸ್. ಈ ಕ್ವಾರ್ಟರ್ಸ್ ನಲ್ಲಿ ಸಿಸಿಟಿವಿ ಕ್ಯಾಮೆರಾ ಇದಾವ ಇಲ್ವಾ ಅನ್ನುವಂತ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ಬಂದ ತಕ್ಷಣ ಗೊತ್ತಾಗ್ತಾ ಇರತಕ್ಕಂಥದ್ದು ಮನೆ ಒಳಗೂ ಹೊರಗೂ ಎಲ್ಲಿಯೂ ಕೂಡ ಸಿಸಿಟಿವಿ ಕ್ಯಾಮೆರಾ ಇಲ್ಲ ಅನ್ನುವಂಥದ್ದು. ಇಲ್ಲಿ ಅವರ ಸಿಬ್ಬಂದಿಗಳು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಇಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನ ಯಾರು ಹಾಕಿಲ್ಲ, ಡಿಪಾರ್ಟ್ಮೆಂಟ್ ಇಂದನೂ ಹಾಕಿಲ್ಲ ಮತ್ತು ವೈಯಕ್ತಿಕವಾಗಿ ಕೂಡ ಹಾಕಿಸಿಕೊಂಡಿಲ್ಲ. ಹಾಗಾಗಿ ಬಹುತೇಕ ಸಚಿವರ ಕ್ವಾರ್ಟರ್ಸ್ಗಳಲ್ಲಿ ಈ ಸಿಸಿಟಿವಿ ಕ್ಯಾಮೆರಾಗಳಿಲ್ಲ. ಅದರಂತೆ ಈ ಕ್ವಾರ್ಟರ್ಸ್ ನಲ್ಲೂ ಕೂಡ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಅವರು ಭದ್ರತೆ ಇರುತ್ತೆ, ಆದ್ರೆ ಹೆಚ್ಚುವರಿ ಭದ್ರತೆಗಾಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಕಿಸಿಕೊಳ್ಳುವಂತದ್ದು ಮಹಾನಗರಗಳಲ್ಲಿ ಈಗ ರೂಢಿಯಾಗಿದೆ. ಆದ್ರೆ ಸರ್ಕಾರಿ ಕ್ವಾರ್ಟರ್ಸ್ ಮತ್ತು ಸಚಿವರು ಇದ್ದಂತದ್ದಲ್ಲಿ ದಿನಕ್ಕೆ ನೂರಾರು ಜನರು ಭೇಟಿಗೆ ಬರ್ತಾರೆ. ಇಂತಹ ಸಂದರ್ಭದಲ್ಲಿ ಅವರು ಒಂದಷ್ಟು ಭದ್ರತೆಗಾಗಿ ಸಿಸಿಟಿವಿ ಕ್ಯಾಮೆರಾ ಹಾಕಿಸಿಕೊಳ್ಳುವಂತ ಅವಶ್ಯಕತೆ ಇದೆ ಅನ್ನುವಂಥದ್ದು. ಆದ್ರೆ ಅದನ್ನೆಲ್ಲವನ್ನು ಮರೆತು ಸರ್ಕಾರ ಅಥವಾ ಸಚಿವರು ಸಿಸಿಟಿವಿ ಕ್ಯಾಮೆರಾಗಳನ್ನ ಕ್ವಾರ್ಟರ್ಸ್ಗಳಲ್ಲಿ ಯಾಕೆ ಹಾಕಿಸ್ಕೊಂಡಿಲ್ಲ ಅಥವಾ ಒಳಗೆ ಹೋಗದೆ ಹಾಕಿಸದೇ ಇದ್ರು ಗೇಟ್ ಕಡೆ ಆದ್ರೂ ಹಾಕಿಸಬೇಕಿತ್ತಲ್ಲ ಅನ್ನುವಂಥದ್ದು ಪ್ರಶ್ನೆ ಎದ್ದೇಳ್ತಾ ಇದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ, ರಿಪಬ್ಲಿಕ್ ಕನ್ನಡ. ಸಚಿವರ ಸರ್ಕಾರಿ ನಿವಾಸಗಳಲ್ಲಿ ನಿಜಕ್ಕೂ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿರುತ್ತಾ ಇಲ್ವಾ, ರಕ್ಷಣೆ ಹೊಣೆ ಯಾರದ್ದು ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ರಾಜಣ್ಣ ಅವರು ಸಿಸಿ ಕ್ಯಾಮೆರಾ ಇರಲಿಲ್ಲ ಅಂತ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ ಮೇಲೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸ್ತಾ ಇದೆ. ಮಹದೇವಪ್ಪ ಸರ್ಕಾರಿ ನಿವಾಸದಲ್ಲಿಯೂ ಕೂಡ ಸಿಸಿ ಕ್ಯಾಮೆರಾ ಇಲ್ಲ. ಸಚಿವರ ನಿವಾಸಗಳಿಗೆ ಸಿಸಿಟಿವಿ ಭದ್ರತೆ ಬೇಕಿಲ್ವಾ? ಹಾಗಿದ್ದರೆ ಏನಾದ್ರೂ ಅವಘಡ ಸಂಭವಿಸಿದ್ರೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರೋದು. ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ರಿಯಾಲಿಟಿ ಚೆಕ್ ನಡೆಸಿದ್ವಿ, ಅಲ್ಲಿ ಸಿಸಿ ಕ್ಯಾಮೆರಾಗಳಿದ್ವು. ಈಗ ಮಹದೇವಪ್ಪ ಅವರ ಮನೆಯಲ್ಲಿ ರಿಯಾಲಿಟಿ ಚೆಕ್ ನಡೆಸಿದಾಗ ಅಲ್ಲಿ ಸಿಸಿ ಕ್ಯಾಮೆರಾಗಳು ಇಲ್ಲ. ಹಾಗಿದ್ರೆ ಇವರಿಗೆ ಸಿಸಿ ಕ್ಯಾಮೆರಾಗಳ ಭದ್ರತೆ ಬೇಕಿಲ್ವಾ? ಯಾವ ಕಾರಣಕ್ಕಾಗಿ ಇವರ ಮನೆಗಳಿಗೆ ಸಿಸಿಟಿವಿನ ಇನ್ಸ್ಟಾಲ್ ಮಾಡಿಲ್ಲ? ಕಾರಣ ಅಷ್ಟೇ, ಸಚಿವರ ಮನೆಗಳಿಗೆ ಸಾವಿರಾರು ಜನ ದಿನನಿತ್ಯ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಪೊಲೀಸರು ಎಲ್ಲರಿಗೂ ಹೇಳ್ತಾ ಇರ್ತಾರೆ ಏರಿಯಾಗಳಿಗೆ ಹೋಗಿ ಸಿಸಿ ಕ್ಯಾಮೆರಾ ಇನ್ಸ್ಟಾಲ್ ಮಾಡಿಸ್ಕೊಳ್ಳಿ ಅಂತ. ಆದ್ರೆ ಸಚಿವರ ಮನೆಗಳಿಗೆ ಹೇಳೋದಕ್ಕಾಗಲ್ವಾ? ಭದ್ರತೆ ಬೇಡವಾ? ಈ ಎಲ್ಲಾ ಪ್ರಶ್ನೆಗಳು ಕಾಡ್ತಾ ಇದೆ. ಸಚಿವರ ಸರ್ಕಾರಿ ಕ್ವಾರ್ಟರ್ಸ್ಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಇದಾವ ಇಲ್ವಾ ಅನ್ನುವಂತ ಒಂದು ರಿಯಾಲಿಟಿ ಚೆಕ್ ಅನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಬೆಳಗ್ಗೆಯಿಂದ ಕೂಡ ಹಲವು ಸಚಿವರ ಮನೆಯನ್ನ ಈಗಾಗಲೇ ರಿಯಾಲಿಟಿ ಚೆಕ್ ಮಾಡಿರ್ತಕ್ಕಂಥದ್ದು. ನಾವೀಗ ಸಚಿವರಾದಂತಹ ಎಚ್.ಸಿ. ಮಾದೇವಪ್ಪ, ಸಮಾಜ ಕಲ್ಯಾಣ ಸಚಿವರು, ಅವರ ಕ್ವಾರ್ಟರ್ಸ್ ಇದಾವೆ, ರೇಸ್ ಕೋರ್ಸ್ ರಸ್ತೆಯಲ್ಲಿ ಇರ್ತಕ್ಕಂಥ ಕ್ವಾರ್ಟರ್ಸ್. ಈ ಕ್ವಾರ್ಟರ್ಸ್ ನಲ್ಲಿ ಸಿಸಿಟಿವಿ ಕ್ಯಾಮೆರಾ ಇದಾವ ಇಲ್ವಾ ಅನ್ನುವಂತ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ಬಂದ ತಕ್ಷಣ ಗೊತ್ತಾಗ್ತಾ ಇರತಕ್ಕಂಥದ್ದು ಮನೆ ಒಳಗೂ ಹೊರಗೂ ಎಲ್ಲಿಯೂ ಕೂಡ ಸಿಸಿಟಿವಿ ಕ್ಯಾಮೆರಾ ಇಲ್ಲ ಅನ್ನುವಂಥದ್ದು.
ಇರೋದು. ಇಲ್ಲಿ ಅವರ ಸಿಬ್ಬಂದಿಗಳು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಇಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನ ಯಾರು ಹಾಕಿಲ್ಲ, ಡಿಪಾರ್ಟ್ಮೆಂಟ್ ಇಂದ ಹಾಕಿಲ್ಲ ಮತ್ತು ವೈಯಕ್ತಿಕವಾಗಿ ಕೂಡ ಹಾಕಿಸಿಕೊಂಡಿಲ್ಲ. ಹಾಗಾಗಿ ಬಹುತೇಕ ಸಚಿವರ ಕ್ವಾರ್ಟರ್ಸ್ ಗಳಲ್ಲಿ ಈ ಸಿಸಿಟಿವಿ ಕ್ಯಾಮೆರಾಗಳಿಲ್ಲ, ಅದರಂತೆ ಈ ಕ್ವಾರ್ಟರ್ಸ್ ನಲ್ಲೂ ಕೂಡ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಅವರು ಭದ್ರತೆ ಇರುತ್ತೆ, ಆದ್ರೆ ಹೆಚ್ಚುವರಿ ಭದ್ರತೆಗಾಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಕಿಸಿಕೊಳ್ಳುವಂತದ್ದು ಮಹಾನಗರಗಳಲ್ಲಿ ಈಗ ರೂಢಿಯಾಗಿದೆ. ಆದ್ರೆ ಸರ್ಕಾರಿ ಕ್ವಾರ್ಟರ್ಸ್ ಮತ್ತು ಸಚಿವರು ಇದ್ದಂತದ್ದಲ್ಲಿ ದಿನಕ್ಕೆ ನೂರಾರು ಜನರು ಭೇಟಿಗೆ ಬರ್ತಾರೆ. ಇಂತಹ ಸಂದರ್ಭದಲ್ಲಿ ಅವರು ಒಂದಷ್ಟು ಭದ್ರತೆಗಾಗಿ ಸಿಸಿಟಿವಿ ಕ್ಯಾಮೆರಾ ಹಾಕಿಸಿಕೊಳ್ಳುವಂತ ಅವಶ್ಯಕತೆ ಇದೆ ಅನ್ನುವಂಥದ್ದು. ಆದ್ರೆ ಅದನ್ನೆಲ್ಲವನ್ನು ಮರೆತು ಸರ್ಕಾರ ಅಥವಾ ಸಚಿವರು ಸಿಸಿಟಿವಿ ಕ್ಯಾಮೆರಾಗಳನ್ನ ಕ್ವಾರ್ಟರ್ಸ್ ಗಳಲ್ಲಿ ಯಾಕೆ ಹಾಕಿಸ್ಕೊಂಡಿಲ್ಲ ಅಥವಾ ಒಳಗೆ ಹೋಗದೆ ಹಾಕಿಸದೇ ಇದ್ರು ಗೇಟ್ ಕಡೆ ಆದ್ರೂ ಹಾಕಿಸಬೇಕಿತ್ತಲ್ಲ ಅನ್ನುವಂಥದ್ದು ಪ್ರಶ್ನೆ ಎದ್ದೇಳ್ತಾ ಇದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂತಮಠ್, ರಿಪಬ್ಲಿಕ್ ಕನ್ನಡ.